ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ಮ ಕತೆ ಒಂದು ಪುಟ್ಟ ಮೋಡದ ದೊಡ್ಡ ಕನಸಿನ ಬಗ್ಗೆ. ಎಲ್ಲರಂತೆ ಸಾಮಾನ್ಯವಾಗಿದ್ದ ಒಂದು ಪುಟ್ಟ ಮೋಡ ತಾನು ಅಸಾಮಾನ್ಯವಾಗಲು ಪ್ರಯತ್ನಿಸಿದಾಗ ಏನಾಯಿತು ಅಂತ ತಿಳಿಯೋದಕ್ಕೆ ಈ ಕಥೆಯನ್ನು ಕೊನೆವರೆಗೂ ನೋಡಿ. ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ವೈಟ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಕಾಶದಲ್ಲಿ ಪಿಪ್ ಎಂಬ ಪುಟ್ಟ ಹತ್ತಿಯಂತಹ ಬಿಳಿ ಮೋಡ ಒಂದಿತ್ತು. ಪಿಪ್ ತುಂಬ ಸಂತೋಷವಾದ ಮೋಡವಾಗಿತ್ತು. ಆದರೆ ಅದಕ್ಕೊಂದು ಆಸೆ ಇತ್ತು, ತಾನು ದೊಡ್ಡದಾದ ಮಳೆ ಮೋಡವಾಗಬೇಕು. ಆಕಾಶದಲ್ಲಿ ಗುಡುಗು ಸಿಡಿಲಿನೊಂದಿಗೆ ಗರ್ಜಿಸುವ ಕಪ್ಪು ಮೋಡಗಳನ್ನ ನೋಡಿ ಅಬ್ಬಾ, ಎಲ್ಲರೂ ಅವುಗಳನ್ನ ನೋಡ್ತಾರೆ, ನಾನೇನೂ ಇಲ್ಲ, ಎಲ್ಲರೂ ನನ್ನನ್ನೇ ಕಡೆಗಣಿಸ್ತಾರೆ ಎಂದ್ಕೊಳ್ತಾ ಇತ್ತು. ಒಂದಿನ ಪಿಪ್ ತಾನು ಹಾಗೆ ಆಗಬೇಕೆಂದು ನಿರ್ಧರಿಸಿ ಅದು ತನ್ನ ಉಸಿರನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ ಅಂಚುಗಳನ್ನು ಸಂಕುಚಿಸಿ ಕಪ್ಪಾದ ಮತ್ತು ಕೋಪಿಷ್ಟವಾದ ಮೋಡದಂತೆ ಕಾಣಿಸಿಕೊಂಡಿತ್ತು. ನೋಡಿ, ನಾನು ಗರ್ಜಿಸುತ್ತೇನೆ ಎಂದು ಅದು ಪ್ರಯತ್ನಿಸಿತು. ಕೆಳಗಿದ್ದ ಮಕ್ಕಳು ಆಕಾಶವನ್ನು ನೋಡಿ ಅಯ್ಯೋ, ಮಳೆ ಬಿರುಗಾಳಿ ಬರ್ತಿದೆ ಎಂದು ಭಯದಿಂದ ಆಟ ನಿಲ್ಲಿಸಿ ಮನೆಗೆ ಓಡೋದು. ಆಟದ ಮೈದಾನ ಬಿಕೋ ಎನಿಸ್ತು. ಇದನ್ನು ನೋಡಿದ ಪಿಪ್ಗೆ ತುಂಬ ಬೇಸರವಾಯಿತು. ತಾನು ಗರ್ಜಿಸಲು ಹೋಗಿ ಸಂತೋಷವನ್ನೇ ಕಸಿದುಕೊಂಡೆ ಎಂದು ಅದಕ್ಕೆ ಅರಿವಾಯಿತು. ಈಗ ಅದರ ಕಣ್ಣಿಗೆ ಒಂದು ಮೂಲೆಯಲ್ಲಿ ಒಣಗುತ್ತಿರುವ ಪುಟ್ಟ ಹೂವಿನ ಗಿಡಗಳು ಕಾಣಿಸ್ತು. ಅವುಗಳಿಗೆ ತೀವ್ರ ಬಾಯಾರಿಕೆಯಾಗಿತ್ತು. ಪೀಪ್ ತನ್ನ ಕಪ್ಪು ಬಣ್ಣದ ಮೋಡವನ್ನು ಬಿಟ್ಟು ಮೃದುವಾದ ಬಿಳಿ ಮೋಡವಾಗಿ ಆ ಹೂವುಗಳಿಗೆ ಬೇಕಾದ ತಂಪಾದ ಮಳೆಯನ್ನು ಸುರಿಸ್ತು. ಕಿಟಕಿಗಳ ಮೂಲಕ ಇದನ್ನು ನೋಡಿದ ಮಕ್ಕಳು ಮಳೆಯಲ್ಲಿ ಆಟವಾಡಲು ಹೊರಗೆ ಬಂದರು. ಹೂಗಳು ತೃಪ್ತಿಯಿಂದ ತಲೆ ಎತ್ತಿ ನಕ್ಕವು. ಈ ಕಥೆಯ ನೀತಿ ಏನಪ್ಪ ಅಂದರೆ, ಯಾರನ್ನಾದರೂ ಬೆದರಿಸಲು ಅಥವಾ ದೊಡ್ಡವರಾಗಿ ಕಾಣಿಸ್ಕೊಳ್ಳಲು ನೀವು ಗರ್ಜಿಸುವ ಅಗತ್ಯವಿಲ್ಲ. ಬದಲಾಗಿ ನಿಮ್ಮಲ್ಲಿರುವ ಮೃದುತ್ವ ಹಾಗೆ ಇತರರಿಗೆ ಸಹಾಯ ಮಾಡುವ ಗುಣವೇ ಈ ಪ್ರಪಂಚದ ದೊಡ್ಡ ಶಕ್ತಿ. ಹಾಗೆ ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಸ್ಟೋರಿಗಳಿಗಾಗಿ ಸ್ಟೋರಿ ವೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.